ನಮಸ್ತೆ ವೀಕ್ಷಕರೇ, ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ ನೋಡಿ, ಇವತ್ತಿನ ದಿನ ಯಾವ ರೀತಿಯಾಗಿ ಇದೆ ಮತ್ತು ಇವತ್ತು ಯಾರಿಗೆ ಶುಭ ಯಾರಿಗೆ ಅಶುಭ, ಇವತ್ತಿನ ದಿನ ಬಹಳ ಕೆಟ್ಟದ್ದು ಮತ್ತು ನಿನ್ನೆ ದಿನವೂ ಕೆಟ್ಟದ್ದು ಅಂತ ಕೂಡ ಹೇಳಲಾಗ್ತಾ ಇತ್ತು. ನಿನ್ನೆ ಮಿಥುನ ರಾಶಿಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡಲಾಗಿತ್ತು. ಇವತ್ತು ಕಟಕ ಮತ್ತು ಸಿಂಹ ರಾಶಿಯಲ್ಲಿ ಗುರು ಬದಲಾವಣೆಯಾಗ್ತಾ ಇದ್ದಾನೆ, ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮತ್ತು ಇಲ್ಲಿ ನೋಡಿ, ಒಂದಷ್ಟು ಸ್ಟೋನ್ಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೂಡ ನೀಡ್ತಾ ಬಂದಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸ್ಟೋನ್ ಬಗ್ಗೆ ಯಾರಿಗೂ ಕೂಡ ಅಷ್ಟೊಂದು ಅರಿವಿರಲಿಲ್ಲ. ಸ್ಟೋನ್ ಅಂತ ಮಾತ್ರ ಗೊತ್ತಿತ್ತು, ಬಟ್ ಆದರೆ ಸ್ಟೋನನ್ನು ನಾವು ಪಡೆದುಕೊಳ್ಳೋದ್ರಿಂದ ಅಥವಾ ಧರಿಸೋದ್ರಿಂದ ಅದರಲ್ಲಿ ಮಾಡಿದಂತಹ ಒಂದಷ್ಟು ಏನೆಲ್ಲ ಉಪಯೋಗ ಆಗತ್ತೆ ಸ್ಟೋನ್ಗಳನ್ನು ನಾವು ಬಳಕೆ ಮಾಡ್ತಾ ಹೋಗೋದಾದರೆ ಅಂತ ಹೇಳಿ ಒಂದಷ್ಟು ಪಾಸಿಟಿವ್ ರಿಸಲ್ಟ್ಸ್ಗಳು ಕೂಡ ಬರ್ತಾ ಇದೆ ಅಂತ ಕೂಡ ನಾವು ಕೇಳಲ್ಪಟ್ಟಿದ್ದೀವಿ. ಇದೆಲ್ಲದರ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕ್ರಿಸ್ಟಲ್ ಖ್ಯಾತಿಯ ಜ್ಯೋತಿಷಿ ಮೀತಾ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವತ್ತಿನ ದಿನದ ಬಗ್ಗೆ ನಾವು ಮೊದಲಿಗೆ ಆರಂಭ ಮಾಡೋದಾದರೆ, ಇವತ್ತು ದಿನಾಂಕ 7ನೇ ದಿನ ಬಹಳ ಕೆಟ್ಟದ್ದು ಅಂತ ಕೂಡ ನೀವು ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ 7ನೇ ದಿನ ಅಂದರೆ ಇವತ್ತು ಎಲ್ಲ ಟೋಟಲ್ ಮಾಡಿದ್ರೆ 7-10-2025 ಎಲ್ಲವನ್ನು ಟೋಟಲ್ ಮಾಡಿದ್ರೆ 8 and 7 ಕಾಂಬಿನೇಷನ್, ಅಂದರೆ 7 and 8 ಕಾಂಬಿನೇಷನ್ ಬರುತ್ತೆ. 7 and 8 ಕಾಂಬಿನೇಷನ್ ಅಂದರೆ ನೋಡಿ, 7 ಪಕ್ಕ 8, 8 ಪಕ್ಕ 7 ಬಂದರೆ ನಾವು ಹೆದರ್ತೀವಿ. ಯಾಕಂದರೆ ಆ ಒಂದು ಕಾಂಬಿನೇಷನು ತುಂಬ ಕೆಟ್ಟ ಒಂದು ಕಾಂಬಿನೇಷನ್ ಅಂತ ಹೇಳ್ತೀವಿ. ಈ ಒಂದು ಕಾಂಬಿನೇಷನಲ್ಲಿ ತುಂಬ ಅವಘಡಗಳು, ಅಪಘಾತಗಳಾಗಿರೋದುಂಟು. ಮತ್ತು ಈ ನಂಬರ್ ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ ಅಲ್ಲಿ ಕೂಡ ಆ ನಂಬರ್ ಪಾಸ್ ಆಗಿರೋ ಕಡೆ ಎಲ್ಲನೂ ತುಂಬ ಆ ಮನೆ ನಂಬರ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, 7-8-7 ತುಂಬ ಮನೇಲಿ ಸಾಕಷ್ಟು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ವೆಹಿಕಲ್ ನಂಬರ್ ಅದೇ ಇದ್ದರೆ ಸಾಕಷ್ಟು ಅಪಘಾತಗಳಾಗಿರ್ಬೋದು. ಇವಾಗ ನೀವು ನೋಡ್ತೀರಾ, ಸಾಲು ನಾವು ಹೇಳ್ತಾ ಬರ್ತಾಯಿದ್ವಿ, ಈ ಫ್ಲೈಟ್ ಆಕ್ಸಿಡೆಂಟ್ಗಳಾಗಿತ್ತು, ಅದೆಲ್ಲನೂ ಕೂಡ ಈ 7-8 ಎಲ್ಲಿ ಪಾಸ್ ಆಗಿರುತ್ತೋ ಅಲ್ಲೇ ಆಗಿರುತ್ತೆ. ಜೊತೆಗೆ ಟೋಟಲ್ ಮಾಡಿದಾಗ ಈ ವರ್ಷಕ್ಕೆ 2 ಮತ್ತು 9 ಚೆನ್ನಾಗಿಲ್ಲ ಅಂತ ಹೇಳಿದೆ. ಸೊ ಅದೇ ನಂಬರ್ ಕೂಡ ಅಲ್ಲಿ ಬರ್ತಾಯಿತ್ತು. ಹಾಗಾಗಿ ಇವತ್ತಿನ ದಿನ ತುಂಬ ಏನಾದರೂ ಒಂದು ನಡಿಬೋದು. ಅದೇ ರೀತಿ ಯಾರೆಲ್ಲ ಈ ಒಂದು 7ನೇ ತಾರೀಕಲ್ಲಿ ಹುಟ್ಟಿರ್ತೀರ, ಅಕಸ್ಮಾತ್ ನಿಮ್ಮ ಡೇಟನ್ನು ಕೌಂಟ್ ಮಾಡಿದಾಗ, ಫುಲ್ ಟೋಟಲ್ ಮಾಡಿದಾಗ 7 and 8 ಕಾಂಬಿನೇಷನ್ ಯಾರಿಗೆಲ್ಲ ಬರುತ್ತೆ ಅವರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಿ. ಜೊತೆಗೆ ನೋಡಿ, ಮೀನರಾಶಿ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತಿದ್ದೆ. ಇದು ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಇವತ್ತು ಕೂಡ ಮೀನರಾಶಿನೇ ಇರೋದ್ರಿಂದ ಎಲ್ಲರೂ ಮೀನರಾಶಿ ಯಾರ್ಯಾರೆಲ್ಲ ಇದ್ದೀರಾ ಅವರು ಕೂಡ ತುಂಬ ಕೇರ್ಫುಲ್ಲಾಗಿರಿ. ಇವತ್ತು ಕೂಡ ಏನಾದರೂ ಮಿರಾಕಲ್ಸು ನಡಿಬೋದು. ಯಾಕಂದರೆ ಕೆಟ್ಟ ದಿನಗಳಲ್ಲಿ ಯಾವುದಾದ್ರೂ ಒಂದು, ಯಾಕಂದರೆ ಸೂರ್ಯ ಮತ್ತು ಶನಿ ಒಂದಾದಾಗ ಏನಾದರೂ ಒಂದು ಅವಘಡಗಳು ನಡೀತವೆ ಅಂತ ಹೇಳ್ತಾ ಬಂದೆ. ಮತ್ತು ಗುರು ಬದಲಾವಣೆಯಿಂದ ಕಟಕ ರಾಶಿ, ಮೊನ್ನೆ ಮಿಥುನ ರಾಶಿಯವ್ರಿಗೆ ಹೇಳ್ತಾ ಬಂದಿದೆ, ಅದರಲ್ಲೂ ಇವಾಗ ಕಟಕ ರಾಶಿಯವ್ರಿಗೆ ಅಂತ ಅಂದಾಗ ನೋಡಿ, ಗುರು ಬದಲಾವಣೆಯಿಂದ ಕಟಕ ರಾಶಿಯಲ್ಲಿ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರೋದ್ರಿಂದ ಕಟಕ ರಾಶಿಯವ್ರಿಗೆ ಈ 1-1.5 ತಿಂಗಳು ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಕಟಕ ರಾಶಿಯವರ ಒಂದು ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅದರಲ್ಲೂ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ. ನೋಡಿ, ಪುಷ್ಯ ನಕ್ಷತ್ರ ಅಂದರೆ ಶನಿ ನಕ್ಷತ್ರ ಅಂತ ಹೇಳ್ತೀವಿ.